ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾದ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವ ಮಾಹಿತಿ? ಸೂಕ್ಷ್ಮ ಶರೀರ ಯಾನ. ಅಂದರೆ ನಮ್ಮ ಜೀವಂತ ದೇಹದಿಂದ ನಮ್ಮ ಆತ್ಮ ದೇಹ ಬಿಟ್ಟು ಹೊರಗಡೆ ಹೋಗ್ತಕ್ಕಂಥದ್ದು. ಉದಾಹರಣೆಗೆ, ಹಿಂದೆ ಸಾಯಿಬಾಬಾ ಸುಮಾರು 10-11 ದಿನ ದೇಹ ಬಿಟ್ಟು ಹೊರಗಡೆ ಹೋಗಿದ್ರಂತೆ. ನನ್ನ ದೇಹನ ಕಾಪಾಡ್ಕೊಳ್ಳಿ, 11 ದಿನ ಆದಮೇಲೆ ಬರ್ತೀನಿ ಅಂತ ಹೇಳಿದರು. ಇದು ಸಿನಿಮಾದಲ್ಲೂ ನೋಡಿರ್ತೀರ, ಆದರೂ ಸಾಯಿಬಾಬಾ ಸ್ಟೋರಿನಲ್ಲೂ ಕೇಳಿರ್ತೀರ. ಇದು ಸೂಕ್ಷ್ಮ ಶರೀರ. ದೇಹ ಇಲ್ಲೇ ಇರುತ್ತೆ, ಆತ್ಮ ಮಾತ್ರ ಪ್ರಪಂಚ ಪಯಣ ಬೆಳೆಸುತ್ತೆ. ಅದು ಮಾಡುವುದು ಹೇಗೆ ಅನ್ನೋ ಎಷ್ಟೋ ಜನಕ್ಕೆ ಕುತೂಹಲ ಇರುತ್ತೆ. ಅದು ಮಾಡಬೇಕು ಅಂದರೆ ಒಬ್ಬ ಗುರುವಿನ ಆಶೀರ್ವಾದ ಇರಬೇಕು. ಅದ್ರ ಜೊತೆಗೆ ನಮ್ಮ ಒಂದು ಪ್ರಯತ್ನ ಕೂಡ ನಾವು ಮಾಡಬೇಕು. ಸಣ್ಣ ಪುಟ್ಟ ಬೇಸಿಕ್ಕು ಮನೇಲೂ ಕಲ್ತ್ಕೊಳ್ತೀವಲ್ಲ ಕೆಲಸಕ್ಕೆ ಹೋಗಕ್ಕೆ ಮೊದಲೇ, ಹಾಗೆ ನಾವು ಮನೇಲಿ ಪ್ರಯತ್ನ ಮಾಡಿದ್ರೆ ನಮಗೆ ಅದು ಒಳ್ಳೆಯದು. ಯಾವ ರೀತಿ, ಅದು ಹೇಗೆ ಮಾಡಬೇಕು ಅಲ್ವಾ? ಮೊದಲನೇ ಸ್ಟೆಪ್ ಏನು? ಶಬ್ದ ಇರಬಾರ್ದು, ಪ್ರಶಾಂತವಾದ ವಾತಾವರಣ ಇರಬೇಕು. ಮನೆಯಲ್ಲಿ ಯಾವ ಸೊಳ್ಳೆ ಯಾವ ಇವುಗಳು ಸೌಂಡ್ ಮಾಡಬಾರ್ದು. ಡಿಸ್ಟರ್ಬ್ ಆಗದೆ ಇರ್ತಕ್ಕಂಥ ರೂಮು ಇರ್ತಕ್ಕಂಥ, ಅಥವಾ ಹೊರಗಡೆ ನೇಚರ್ ಮರದ ಕೆಳಗಾದರೂ ಆಗಬಹುದು, ಸೌಂಡ್ ಇರಬಾರ್ದು. ಅಂಥ ಸ್ಥಳದಲ್ಲಿ ನೀವು ಹುಡಿಕೊಂಡು ಆ ಜಾಗದಲ್ಲಿ ಮಂಚದ ಮೇಲೆ ಮಾಡ್ತೀನಿ ಆಗಲ್ಲ. ಅದೇನಿದ್ರು ನೆಲಕ್ಕೆ ಸಂಬಂಧಪಟ್ಟ ವಿಚಾರ. ನೆಲ ಅಂದರೆ ಈಕ್ವೇಲ್ ಆಗಿರುತ್ತೆ, ಒಂದು ತಣ್ಣನೆಯವಾಗಿ ವಾತಾವರಣ ಇರುತ್ತೆ, ಸೆಕೆನೂ ಇರಲ್ಲ, ಕೋಲ್ಡು ಇರಲ್ಲ. ಅಂಥ ಜಾಗ ಆಗಿರಬೇಕು. ಈ ದೇಹಕ್ಕೆ ಮುದ ಕೊಡುವಂಥ ಸ್ಥಳ ಆಗಿರಬೇಕು. ಆನಂತರ ಶವಾಸನ ಅಂತ ಕೇಳಿರ್ತೀರ. ಅದು ಗೊತ್ತಿಲ್ಲ ಅಂದರೆ ಗೂಗಲ್ ಸರ್ಚ್ ಮಾಡಿ. ಶವಾಸನ ಅಂದರೆ ಒಂದು ಇಮೇಜ್ ತೋರಿಸ್ಬಿಡುತ್ತೆ, ಇಲ್ಲ ವಿಡಿಯೋನು ತೋರಿಸ್ಬಿಡುತ್ತೆ. ಆ ಶವಾಸನದ ರೂಪದಲ್ಲಿ ಮಲ್ಕೋಬೇಕು. ಕೈಗಳು ಕಾಲುಗಳು ಇಡೀ ದೇಹಮಯವೆಲ್ಲ ಸ್ವತಂತ್ರವಾಗಿರಬೇಕು. ಎಲ್ಲ ಸಡಿಲಿಕೆ ಮಾಡಬೇಕು. ಇಡೀ ಅಂಗಾಂಗವೂ ಸಡಿಲ ಆಗಬೇಕು. ನಮ್ಮ ದೇಹವು ಆಕಾಶ ನೋಡ್ತಿರ್ಬೇಕು. ಇಂಡಿಪೆಂಡೆಂಟ್ ಆಗಿರಬೇಕು. ಎಲ್ಲ ದೇಹಗಳು ಬಾಡ್ಸ್ಗಳು ಇಂಡಿಪೆಂಡೆಂಟ್, ಸ್ವತಂತ್ರವರು ಅನ್ನೋ ರೀತಿ ನಾವು ಮಲಗಬೇಕು. ಮಲ್ಕೊಂಡು ನಾವೊಂದು ಸಂಕಲ್ಪ ಮಾಡಬೇಕು. ಯಾವ ರೀತಿ ಸಂಕಲ್ಪ? ಗಟ್ಟಿಯಾದ ಸಂಕಲ್ಪ. ನಾನು ಆತ್ಮ ಈ ದೇಹ ಬಿಟ್ಟು ಹೊರಗಡೆ ಶರೀರ ಯಾನ ಮಾಡಬೇಕು. ನಾನು ಸೂಕ್ಷ್ಮ ಶರೀರ, ನಾನು ಪ್ರಪಂಚದ ಪರ್ಯಟನೆ ಮಾಡಬೇಕು. ನಾನು ಈ ದೇಹ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹಂತ ಹಂತವಾಗಿ ಸಂಕಲ್ಪ ಮಾಡ್ಕೋಬೇಕು. ಮಾಡಿಕೊಂಡು ಅದೇ ಸಂಕಲ್ಪದಲ್ಲಿ ಅದೇ ಕಲ್ಪನೆ ಮಾಡಿಕೊಂಡು ಅದೇ ಇಮ್ಯಾಜಿನೇಷನಲ್ಲಿ ನಾವು ಮೂವ್ ಆಗಬೇಕು. ಅವರಿಗೆ ಆ ಶಕ್ತಿ ಇದ್ದರೆ ತಾನಾಗಿಯೇ ಸೂಕ್ಷ್ಮ ಶರೀರ ಈ ದೇಹದಿಂದ ಹೊರಗಡೆ ಹೋಗೋಕ್ಕೆ ಪ್ರಯತ್ನ ಮಾಡುತ್ತೆ. ಅದೇನು ಮಾಡುತ್ತೆ? ಈ ದೇಹದಿಂದ ಹೊರಗಡೆ ಹೋದರೆ ಇಲ್ಲೇ ಇರಲ್ಲ, ಎಲ್ಲೆಲ್ಲಿ ಹೋಗಬೇಕು, ಯಾವ ಪ್ರಪಂಚ ಸುತ್ತಬೇಕು, ಎಲ್ಲ ದಿಕ್ಕೂ ಹೋಗುತ್ತೆ. ಯಾಕಂದರೆ ಆತ್ಮ ಪರಮಾತ್ಮನ ಸಮಾನವಾದದ್ದು ಈ ಶಕ್ತಿ ಇರ್ತಕ್ಕಂಥದ್ದು. ಅದು ದೇಹಮಯದೊಳಗಿರೋದ್ರಿಂದ ಹೊರಗಡೆ ಬರೋಕ್ಕಾಗಲ್ಲ. ಬಾವಿಯಲ್ಲಿರೋ ಕಪ್ಪೆ ಥರ ಆಗಿರುತ್ತೆ. ಆ ದೇಹ ಬಿಟ್ಟಾಗಲೇ ಮತ್ತೆ ಪ್ರಪಂಚ ನೋಡೋಕ್ಕಾಗೋದು. ದೇಹ ಸೇರೋಕ್ಕೆ ಮೊದಲು ಪ್ರಪಂಚ ನೋಡಿರುತ್ತೆ. ಈ ದೇಹದೊಳಗೆ ಬಂದಾಗ ಎಲ್ಲ ಮರ್ತ್ಬಿಟ್ಟಿರುತ್ತೆ ಅಷ್ಟೇ. ಅದಕ್ಕೆ ಪ್ರಪಂಚವು ನೋಡುತ್ತೆ, ಮಧ್ಯದಲ್ಲಿ ಭಯ ಆಗುವಂಥದ್ದು ಏನೂ ಆಗಲ್ಲ. ಈ ದೇಹದಿಂದ ಈ ಆತ್ಮ ಹೊರಗಡೆ ಹೋದಾಗ ಸೂಕ್ಷ್ಮ ಶರೀರ ಇದಕ್ಕೊಂದು ಚೈನ್ ಲಿಂಕ್ ಇರುತ್ತೆ. ಅಂದರೆ ಈ ದೇಹ ಆ ಆತ್ಮಕ್ಕೆ, ಆ ಶರೀರಕ್ಕೆ ಒಂದು ಚೈನ ಕಟ್ಕೊಂಡಿರುತ್ತೆ. ಅದು ಈಗ ಹೇಗೆ ಅಂದರೆ, ಗಾಳಿಪಟ ನಾವು ಆರಿಸಿದ್ರೆ ಸಣ್ಣ ದಾರ ಕಾಣಿಸಲ್ಲ. ಗಾಳಿಪಟ ಎಷ್ಟೇ ದೂರದಲ್ಲಿದ್ರೂ ದಾರ ಕಾಣಿಸಲ್ಲ, ಆದರೆ ಗಾಳಿಪಟನ ಕಂಟ್ರೋಲ್ ಮಾಡ್ಕೊಂಡಿರುತ್ತೆ. ಹಾಗೆ ಈ ದೇಹ ಈ ಸೂಕ್ಷ್ಮ ಶರೀರನ ಕಂಟ್ರೋಲ್ ಮಾಡ್ಕೊಂಡಿರುತ್ತೆ. ಅದು ಹೊರಗಡೆ ಪ್ರಪಂಚಕ್ಕೆ ಹೋಗ್ತಾ ಇರುತ್ತೆ. ಅದ್ರ ಉದ್ದಕ್ಕೂ ಸೂತ್ರ, ಈ ದೇಹದ ಸೂತ್ರದ ಪವರು ಅಲ್ಲಿವರೆಗೂ ಇರುತ್ತೆ. ಅದು ಎಲ್ಲಿ ಹೋದ್ರೂ ಅದು ಹಿಡ್ಕೊಂಡೇ ಇರುತ್ತೆ, ಒಂದು ದಾರ ಥರ.
ಅದರಿಂದ ಭಯಪಡುವ ಅವಶ್ಯಕತೆ ಇಲ್ಲ. ಸೂಕ್ಷ್ಮ ಶರೀರ ಗಾಳಿಪಟ ಅಂದ್ಕೊಳ್ಳಿ, ಈ ದೇಹವೇ ಒಂದು ನಿಯಂತ್ರಣ ದಾರ ಅಂದ್ಕೊಳ್ಳಿ. ಅದು ಹೋಗಿ ಏನೆಲ್ಲ ನೋಡಬೇಕು, ಪ್ರಪಂಚ ನೋಡಬೇಕಾ, ದೇವರು ನೋಡಬೇಕಾ, ಬೇರೆ ಬೇರೆ ದೇಶಗಳನ್ನು ನೋಡಬೇಕಾ, ಈ ವಿಸ್ಮಯ ಲೋಕ ಸುತ್ತಬೇಕಾ, ದೇವತೆಗಳು ಏನೆಲ್ಲ ಪ್ರಪಂಚದಲ್ಲಿ ಅಗೋಚರವಾದದ್ದು ಇದೆಯೋ ಅದೆಲ್ಲ ಗೋಚರವಾಗುವಂಥದ್ದು ಆ ಸೂಕ್ಷ್ಮ ಶರೀರಯಾನಕ್ಕಿರುತ್ತೆ. ಇದು ಶರೀರಯಾನದ ಒಂದು ವಿವರ. ಹಾಗೆ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನೆಲ್ಲ ಮಾಡಬೇಕು ಅಂದರೆ ಸ್ಟಾರ್ಟಿಂಗಲ್ಲೇ ಸಾಧ್ಯ ಆಗ್ಬಿಡೋದಿಲ್ಲ. ಧ್ಯಾನ, ಮಹತ್ತರವಾದ ಧ್ಯಾನ ಮಾಡುವಂಥ ಕಲೆ ನಿಮಗಿರಬೇಕು. ಧ್ಯಾನದಲ್ಲಿ ಪ್ರಪಂಚನೇ ನಾನು ಮರಿತಾ ಇದ್ದೀನಿ ಎನ್ನುವಂಥ ಜ್ಞಾನ ಇರಬೇಕು. ಆಲೋಚನೆಗಳು 0 ಆಗಿರಬೇಕು. ಧ್ಯಾನ 100% ಆಗಬೇಕು. ಈ ರೀತಿ ಪ್ರತಿದಿನ ಸೂರ್ಯ ಹುಟ್ಟುವ ಮೊದಲೇ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಪ್ರತಿದಿನ ಧ್ಯಾನ ಮಾಡುವುದನ್ನು ಕಲ್ತ್ಕೊಂಡ್ರೆ ಇದಕ್ಕೆಲ್ಲ ತುಂಬ ಸಹಾಯಕಾರಿಯಾಗ್ತದೆ. ಯಾಕೆಂದರೆ ಈ ಧ್ಯಾನ ಇಂಥ ಮ್ಯಾಜಿಕ್ಕು, ಈ ಸೂಕ್ಷ್ಮ ಶರೀರ ಇರ್ಬೋದು, ಅಥವಾ ಪರಕಾಯ ಪ್ರವೇಶ ಏನೇನೋ ಇರ್ತವೆ, ಅಂಥವಕ್ಕೆಲ್ಲ ಈ ಧ್ಯಾನವೇ ಮೊದಲ ಬೇಸಿಕ್ ಪಾಯ ಇದ್ರೇ ಮನೆ ಕಟ್ಟೋಕ್ಕಾಗೋದು. ಅದಕ್ಕೆ ಈ ಧ್ಯಾನ ನಮ್ಮ ಆತ್ಮ ನಿಯಂತ್ರಣ ಮಾಡುವಂಥ, ಮನಸ್ಥಿತಿ ನಿಯಂತ್ರಣ ಮಾಡುವಂಥ, ಬುದ್ಧಿಬಲ ನಿಯಂತ್ರಣ ಮಾಡುವಂಥ ಶಕ್ತಿ ಈ ಧ್ಯಾನಕ್ಕಿರ್ತದೆ. ಈ ಧ್ಯಾನದಿಂದಲೇ ಎಲ್ಲನೂ ಕಲಿಬೇಕು. ಅರ್ಥವಾಯ್ತಾ? ಹಾಗೆ ಶವಾಸನ ಮಾಡೋದನ್ನು ಕಲೀರಿ. ತುಂಬ ಸೂಕ್ಷ್ಮವಾದದ್ದು ಶವಾಸನ. ಅದನ್ನು ಎಷ್ಟು ದೇಹನ ನೆಮ್ಮದಿಕರವಾಗಿಸ್ತದೆ. ಇದನ್ನು ಸೂಕ್ಷ್ಮ ಶರೀರಕ್ಕೆ ಮೊದಲೇ ನೀವು ಧ್ಯಾನ ಮಾಡೋದು ಕಲ್ತ್ಕೊಂಡ್ರೆ, ಒಬ್ಬ ಗುರುವಿನ ಆಶೀರ್ವಾದ ನಿಮಗಿತ್ತು ಅಂದರೆ ಖಂಡಿತವಾಗಿ ನೀವು ಎಲ್ಲ ಸಾಧನೆ ಮಾಡ್ತೀರಿ. ಈ ಪ್ರಪಂಚದಲ್ಲಿ ಏನೇನೋ ಡಾಕ್ಟ್ರು ಅಂತ ಅದಂತೆ ಇದಂತೆ ಸಾಧನೆ ಮಾಡೋಕ್ಕೆ ಹೋಗ್ತೀರಾ, ಅದು ನಿಮಿತ್ತ ಸಾಧನೆ. ಈಗ ನಾನು ಹೇಳ್ತಿದ್ದೀನಲ್ಲ, ಇವು ಆಧ್ಯಾತ್ಮಿಕ ಸಾಧನೆ, ಇದು ನಿರಂತರ ಸಾಧನೆ. ಇದನ್ನು ಯಾವತ್ತೂ ಮಾಡದೇ ಅನ್ನೋಕ್ಕಾಗಲ್ಲ. ಡಾಕ್ಟ್ರ ನಾನು ಮಾಡದೆ ಅನ್ಬೋದು, ಲಾಯರ್ ಆಗೋದೇ ಅನ್ಬೋದು, ಮುಖ್ಯಮಂತ್ರಿ ನಾನು ಆಗ್ಬಿಟ್ಟೆ ಅನ್ಬೋದು, ಪ್ರಧಾನಮಂತ್ರಿನೂ ಆಗ್ಬಿಟ್ಟೆ ಅನ್ಬೋದು. ಆದರೆ ಈ ಆಧ್ಯಾತ್ಮಿಕ ಶಕ್ತಿ ವಲಯದಲ್ಲಿ ನಾನು ಈ ಸಾಧನೆ ಮಾಡಿಬಿಟ್ಟಿದ್ದೀನಿ ಅನ್ನೋಕ್ಕಾಗಲ್ಲ. ಒಂದು ಮಾಡಿದೆ ಅಂದರೆ ಮತ್ತೊಂದು, ಮತ್ತೊಂದಕ್ಕೂ ಇನ್ನೊಂದು, ಹೀಗೆ ಕೋಟ್ಯಾಂತರ ಸಾಧನೆ ನಿರಂತರವಾಗಿ ಒಯ್ತಾನೆ ಇರ್ತದೆ. ಕಲಿತಕ್ಕಂಥದ್ದು ಕಲಿತಾನೇ ಇರಬೇಕಾಯ್ತದೆ ಹೊರತು ಇದಕ್ಕೆ ಎಂಡಿಂಗ್ ಅನ್ನುವಂಥ ಮಾತೇ ಇಲ್ಲ. ಆಧ್ಯಾತ್ಮಿಕ ವಲಯದಲ್ಲಿ ಯಾವುದೇ ಜಿಗುಪ್ಸೆ ಇರುವುದಿಲ್ಲ. ಅವ್ರಿಗೆ ನಾನೇನೋ ಮಾಡ್ತಾ ಇದ್ದೀನಿ ಅನ್ನೋ ಪ್ರಸನ್ನ ಭಾವ ಇರ್ತದೆ, ಪ್ರಶಾಂತ ಮನಸ್ಥಿತಿ ಇರ್ತದೆ. ನಾನೇನೋ ಗೆಲ್ತಾ ಇದ್ದೀನಿ ಅನ್ನುವಂಥ ಮೂಳ್ನಗೆಯಿಂದ ಜೀವನ ಮಾಡ್ತಾರೆ. ಹಸು ಇದ್ರೂ ಹೊಟ್ಟೆ ತುಂಬಿದಂತೆ ಬದುಕ್ತಾರೆ. ಆದರೆ ಈ ರೀತಿ ಮಾನವ ಆಸೆಗಳಿಂದ ಮಾಡಿದ ಸಾಧನೆ ಹಸಿವನ್ನು ತಾಳಲಾರದು. ಹಸಿವನ್ನು ತಾಳುವಂಥ ಸಾಧನೆ ಮಾಡಬೇಕೇ ಹೊರತು ಹಸಿವನ್ನು ತಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಸಾಧನೆ ಇಲ್ಲ. ಇದನ್ನು ನಿಮ್ಮ ಮನೆಯಲ್ಲಿ ನೀವು ಪ್ರಯತ್ನ ಮಾಡಿ. ಇನ್ನೊಂದು ವಿಚಾರ, ಧ್ಯಾನ ಅಂದರೆ ಸುಮ್ಮನೆ ಕಣ್ಣು ಮುಚ್ಕೊಬಿಡೋದಂತೂ ಅಲ್ಲ. ಧ್ಯಾನ ಮಾಡುವಾಗ ಉಸಿರಿನ ಕಡೆಗೆ ನಿಗಾ ಇರಬೇಕು. ಉಸಿರನ್ನು ನಿಧಾನವಾಗಿ ತೆಗೆದುಕೊಳ್ಳಬೇಕು, ಅದೇ ಉಸಿರನ್ನು ನಿಧಾನವಾಗಿ ಬಿಡಬೇಕು. ಇದಕ್ಕೆ ಒಂದು ಸಾರಿ ಹೊರ ಬಿಟ್ಟು ಒಂದು ಸಾರಿ ಒಳ ಎಳೆದಾಗ ಅದು ಒಂದು ಚಕ್ರ ಆಗ್ತದೆ. ಈ ರೀತಿ 1 ಸುತ್ತು 2 ಸುತ್ತು ಅನ್ನೋದನ್ನ ಸುಮಾರು 40 ಸುತ್ತು 50 ಸುತ್ತುವರೆಗೂ ಮಾಡ್ತಾ ಅದನ್ನು ಲೆಕ್ಕ ಹಾಕ್ತಾ ಇರಿ. ಅದು ನಿದ್ದೆ ಬರುವಂಥ ಅನುಭವ ಆಯ್ತದೆ, ಆದರೆ ಮತ್ತೆ ಮತ್ತೆ ಜಾಗೃತ ಆಗ್ತಾ ಇರಬೇಕು. ಇದನ್ನು ಬೆಳಗ್ಗೆ 4 ಗಂಟೆಲಿ ಮಾಡಬೇಕು, ರಾತ್ರಿ ಮಲಗಿದಾಗ ಮಲಗೊಳ್ಳೋ ಟೈಮ್ 11 ಗಂಟೆಲೂ 12 ಗಂಟೆಲೂ ಮಾಡಬೇಕು. ಇವೆರಡನ್ನು ಮಾಡ್ತಾ ಇದ್ರೆ ನಿಮಗೆ ಚಕ್ರಗಳು ಆಕ್ಟಿವೇಟ್ ಆಗ್ತವೆ. ಆ ಚಕ್ರಗಳಿಂದ ನೀವೇನೆಲ್ಲ ಮಾಡ್ಬೋದು ಅಂತ ಮತ್ತೊಂದು ವಿಡಿಯೋ ಬೇಕು ಅಂದರೆ ಮಾಡ್ತೀನಿ. ಚಕ್ರ ಸಾಧನೆಯಿಂದ ಎಷ್ಟೆಲ್ಲ ಲಾಭ ಇದೆ, ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಮಾಡೋಣ.